ನಮಸ್ಕಾರ. ಚುನಾವಣೆಯ ಫಲಿತಾಂಶ ಅಂದ್ರೆ ಅದು ಬರೀ ಅಂಕಿ ಸಂಖ್ಯೆಗಳ ಆಟ ಅಲ್ಲ. ಅದು ಒಂದು ಕ್ಷೇತ್ರದ ಜನರ ಬದುಕಿನ ಕನ್ನಡಿ, ಅವರ ಆಸೆ ಆಕಾಂಕ್ಷೆಗಳ, ಅವರ ಅಗತ್ಯಗಳ ಒಂದು ಪ್ರತಿಬಿಂಬ. ಬನ್ನಿ, ಇವತ್ತು ನಾವು ಲಿಂಗಸೂರು ಕ್ಷೇತ್ರದ ಜನಾದೇಶವನ್ನ ಡೇಟಾದ ಮೂಲಕ ನೋಡೋಣ. ಇಲ್ಲಿ ಯಾವುದೇ ಪಕ್ಷಪಾತ ಇರೋದಿಲ್ಲ, ಕೇವಲ ಸತ್ಯಾಂಶಗಳು. ಅದರ ಆಧಾರದ ಮೇಲೆ ಇಲ್ಲಿನ ರಾಜಕೀಯ ಆರ್ಥಿಕತೆಯನ್ನ ಒಮ್ಮೆ ವಿಶ್ಲೇಷಿಸೋಣ. ಸರಿ, ನಮ್ಮ ಈ ವಿಶ್ಲೇಷಣೆಯ ಪ್ರಯಾಣದಲ್ಲಿ ನಾವು 6 ಮುಖ್ಯವಾದ ನಿಲ್ದಾಣಗಳನ್ನು ದಾಟಿ ಹೋಗ್ತೀವಿ. ಮೊದಲು ಲಿಂಗಸೂರು ಅಂದ್ರೆ ಏನು, ಅದರ ಸಂಪೂರ್ಣ ಚಿತ್ರಣವನ್ನು ನೋಡೋಣ. ಆಮೇಲೆ ಸಂಖ್ಯೆಗಳು ಈ ಜನಾದೇಶದ ಬಗ್ಗೆ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಈ ಫಲಿತಾಂಶದ ಹಿಂದೆ ಯಾವ ಕಾರಣಗಳಿವೆ ಅಂತ ನೋಡೋಣ. ಕ್ಷೇತ್ರದಲ್ಲಿರೋ 3 ಮುಖ್ಯ ಕೊರತೆಗಳು ಯಾವುವು, ಆಡಳಿತಕ್ಕೆ ಒಂದು ಸ್ಪಷ್ಟವಾದ ನೀಲನಕ್ಷೆ ಹೇಗಿರಬೇಕು, ಮತ್ತು ಕೊನೆಗೆ ಎಲ್ಲಕ್ಕಿಂತ ಮುಖ್ಯವಾದ ನಂಬಿಕೆಯ ಬಗ್ಗೆ ಮಾತಾಡೋಣ. ಹಾಗಾದ್ರೆ ನಮ್ಮ ಪಯಣವನ್ನ ಶುರು ಮಾಡೋಣ ಅಲ್ವಾ? ಯಾವುದೇ ಒಂದು ವಿಶ್ಲೇಷಣೆ ಮಾಡೋಕೆ ಮೊದಲು ವಾಸ್ತವವನ್ನ ಅರ್ಥ ಮಾಡ್ಕೋಬೇಕು. ಮೊದಲು ಲಿಂಗಸೂರಿನ ನೆಲದ ಸತ್ಯಗಳೇನು ಅಂತ ನೋಡೋಣ. ಯಾವುದೇ ಚುನಾವಣೆಯ ಕಥೆಯನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಆ ಮಣ್ಣಿನ ಕಥೆಯನ್ನ ಕೇಳಬೇಕು. ಕರ್ನಾಟಕದ ರಾಯಚೂರು ಭಾಗದಲ್ಲಿರೋ ಈ ಲಿಂಗಸೂರು ಇದು ಕೇವಲ ಒಂದು ನಕ್ಷೆಯಲ್ಲಿರೋ ಜಾಗ ಅಲ್ಲ. ಅದು ತನ್ನದೇ ಆದ ಇತಿಹಾಸ, ತನ್ನದೇ ಆದ ಸವಾಲುಗಳು ಮತ್ತೆ ಕನಸುಗಳನ್ನ ಹೊತ್ತಿರೋ ಒಂದು ಜೀವಂತ ಸಮುದಾಯ. 2011ರ ಜನಗಣತಿ ಪ್ರಕಾರ ಈ ಕ್ಷೇತ್ರದ ಜನಸಂಖ್ಯೆ ಸುಮಾರು 3,86,000. ಇದನ್ನ ಬರೀ ಒಂದು ನಂಬರ್ ಆಗಿ ನೋಡಬೇಡಿ, ಇದು ಇಲ್ಲಿ ಬದುಕ್ತಿರೋ ಪ್ರತಿಯೊಬ್ಬ ವ್ಯಕ್ತಿಯ ಕಥೆಯ ಶುರುವಾತು. ನಮ್ಮ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದುವೇ ಈ ಜನ. ಇಲ್ಲಿನ ಒಂದು ಬಹಳ ಮುಖ್ಯವಾದ ವಾಸ್ತವೇನೆಂದ್ರೆ ಜನಸಂಖ್ಯೆಯ 77% ಬಹಳ ಅಂದ್ರೆ 3/4 ಭಾಗಕ್ಕಿಂತ ಹೆಚ್ಚು ಜನ ವಾಸ ಮಾಡೋದು ಹಳ್ಳಿಗಳಲ್ಲಿ. ಇದರರ್ಥ ಏನು? ಲಿಂಗಸೂರಿನ ಆತ್ಮ ಇರೋದೇ ಅದರ ಹಳ್ಳಿಗಳಲ್ಲಿ. ಇಲ್ಲಿನ ಆರ್ಥಿಕತೆ, ಇಲ್ಲಿನ ರಾಜಕೀಯ, ಇಲ್ಲಿನ ಭವಿಷ್ಯ ಎಲ್ಲವೂ ಕೃಷಿ ಮತ್ತೆ ಗ್ರಾಮೀಣ ಬದುಕಿನ ಜೊತೆ ಒಂದಕ್ಕೊಂದು ಬೆಸೆದುಕೊಂಡಿದೆ. ಇನ್ನೊಂದು ಆಳವಾದ ಸತ್ಯ, ಇಲ್ಲಿನ ಸಾಕ್ಷರತಾ ಪ್ರಮಾಣ ಅದು ಕೇವಲ 61.1%. ಅಂದ್ರೆ ಸುಮಾರು 1,86,000 ಜನರಿಗೆ ಅಕ್ಷರಜ್ಞಾನದ ಅವಕಾಶ ಪೂರ್ತಿಯಾಗಿ ಸಿಕ್ಕಿಲ್ಲ. ಇದು ಬರೀ ಶಿಕ್ಷಣದ ಕೊರತೆಯಲ್ಲ, ಇದು ಆರ್ಥಿಕ ಅವಕಾಶಗಳ ಬಾಗಿಲನ್ನೇ ಮುಚ್ಚಿಬಿಡೋ ಒಂದು ದೊಡ್ಡ ಗೋಡೆ ಇದ್ದಾಗೆ. ಸರಿ, ಸಾಮಾಜಿಕವಾಗಿ ನೋಡೋದಾದ್ರೆ ಈ ಕ್ಷೇತ್ರ ಒಂದು ವೈವಿಧ್ಯಮಯ ನಾಡು. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು, ಮುಸ್ಲಿಂ ಸಮುದಾಯ ಎಲ್ಲರೂ ಇದ್ದಾರೆ. ಆದರೆ ಈ ಎಲ್ಲ ಗುರುತುಗಳನ್ನ ಮೀರಿ ಎಲ್ಲರನ್ನೂ ಒಂದೇ ರೀತಿ ಕಾಡೋ ಒಂದು ದೊಡ್ಡ ಸಮಸ್ಯೆ ಇದೆ, ಅದೇ ನೀರು. ಯೋಚನೆ ಮಾಡಿ, ಇಲ್ಲಿನ 65 ಹಳ್ಳಿಗಳು ಬರಪೀಡಿತ. ನೀರಿಲ್ಲ ಅಂದ್ರೆ ಬದುಕು ಹೇಗೆ, ವ್ಯವಸಾಯ ಹೇಗೆ? ಇದು ಇಲ್ಲಿನ ದಿನನಿತ್ಯದ ಹೋರಾಟ. ಈ ಸಾಮಾಜಿಕ ಮತ್ತು ಆರ್ಥಿಕ ವಾಸ್ತವಗಳ ಹಿನ್ನೆಲೆಯಲ್ಲಿ 2023ರ ಚುನಾವಣೆಯಲ್ಲಿ ಜನ ಕೊಟ್ಟ ತೀರ್ಪು ಏನ್ ಹೇಳುತ್ತೆ? ಈಗ ಬನ್ನಿ ನೇರವಾಗಿ ಸಂಖ್ಯೆಗಳ ಕಡೆ ಗಮನ ಕೊಡೋಣ. ನೋಡಿ, ಈ ಅಂಕಿಅಂಶಗಳು ಒಂದು ಸ್ಪಷ್ಟವಾದ ರಾಜಕೀಯ ಬದಲಾವಣೆಯ ಕಥೆಯನ್ನೇ ಹೇಳ್ತವೆ. 2018ಕ್ಕೆ ಹೋಲಿಸಿದ್ರೆ ಬಿಜೆಪಿಯ ವೋಟ್ ಶೇರ್ 9% ಹೆಚ್ಚಾಗಿದೆ. ಅದೇ ಸಮಯದಲ್ಲಿ ಜೆಡಿಎಸ್ ಪಕ್ಷ 6% ವೋಟ್ಗಳನ್ನ ಕಳ್ಕೊಂಡಿದೆ. ಕಾಂಗ್ರೆಸ್ ತನ್ನ 33% ಮತಬ್ಯಾಂಕನ್ನ ಸ್ಥಿರವಾಗಿ ಹಾಗೆ ಉಳಿಸ್ಕೊಂಡಿದೆ. ಇದರಿಂದ ಏನ್ ಗೊತ್ತಾಗುತ್ತೆ? ತುಂಬಾ ಸ್ಪಷ್ಟ. ಜೆಡಿಎಸ್ನಿಂದ ದೂರ ಹೋದ ವೋಟುಗರು ನೇರವಾಗಿ ಬಿಜೆಪಿಯ ಗೆಲುವಿಗೆ ಕಾರಣವಾಗಿವೆ. ಆದ್ರೆ ಈ ಗೆಲುವಿನ ಹಿಂದೆ ಇನ್ನೊಂದು ಸತ್ಯ ಇದೆ, ಅದೇ ಗೆಲುವಿನ ಅಂತರ. ಕೇವಲ 2,809 ವೋಟುಗಳು. ರಾಜಕೀಯದಲ್ಲಿ ಇದು ತುಂಬಾ ಸಣ್ಣ ಅಂತರ. ಇದು ಏನು ತೋರಿಸುತ್ತೆ ಅಂದ್ರೆ ಈ ಜನಾದೇಶ ಎಷ್ಟು ಸೂಕ್ಷ್ಮವಾಗಿದೆ ಅಂತ. ಇಲ್ಲಿ ಪ್ರತಿಯೊಂದು ವೋಟು ಕೂಡ ನಿರ್ಣಾಯಕ. ಬರೀ ಅಂಕಿಅಂಶಗಳನ್ನು ನೋಡಿದ್ರೆ ಸಾಕಾಗಲ್ಲ, ಅದು ವಿಶ್ಲೇಷಣೆಯ ಮೊದಲ ಹೆಜ್ಜೆ ಅಷ್ಟೇ. ಆ ಸಂಖ್ಯೆಗಳ ಹಿಂದೆ ಇರುವ ಶಕ್ತಿಗಳ್ಯಾವು? ಈ ಫಲಿತಾಂಶವನ್ನು ರೂಪಿಸಿದ ಆ ಸ್ಟ್ರಾಟಜಿಕ್ ಕಾರಣಗಳೇನು? ಬನ್ನಿ ಈಗ ಅದನ್ನು ಸ್ವಲ್ಪ ಆಳವಾಗಿ ನೋಡೋಣ. ಗೆದ್ದ ಅಭ್ಯರ್ಥಿ ಮಾನಪ್ಪ ವಜ್ಜಲ್ ಅವರನ್ನೇ ನೋಡಿದ್ರೆ ಅವರ ಬಲ ಏನು? 3 ಬಾರಿ MLA ಆಗಿರೋ ಅನುಭವ ಮತ್ತೆ ಅವರು ಸ್ಥಳೀಯರು ಅನ್ನೋದು. ಜೊತೆಗೆ ಪರಿಶಿಷ್ಟ ಜಾತಿ ಸಮುದಾಯದ ಪ್ರಬಲ ಬೆಂಬಲ ಕೂಡ ಇದೆ. ಆದರೆ ಅವರ ವೀಕ್ನೆಸ್ ಅದೇ ಆ ಸಣ್ಣ ಗೆಲುವಿನ ಅಂತರ. ಜೆಡಿಎಸ್ ವಿರೋಧಿಯಲ್ಲೇ ಅವರಿಗೆ ಒಂದು ದೊಡ್ಡ ಅವಕಾಶವನ್ನ ಕೊಟ್ಟಿದ್ದು ನಿಜ. ಆದರೆ ಕಾಂಗ್ರೆಸ್ನ ಸಾಂಪ್ರದಾಯಿಕ SC/ST ವೋಟ್ ಬ್ಯಾಂಕ್ ಅನ್ನೋದು ಅವರಿಗೊಂದು ನಿರಂತರ ಚಾಲೆಂಜ್ ಆಗಿ ಉಳಿಯುತ್ತೆ. ಇಲ್ಲಿ ನಾವು ಒಂದು ಪ್ರಮುಖವಾದ ಸಾಂವಿಧಾನಿಕ ಮೌಲ್ಯವನ್ನ ನೆನಪಿಸ್ಕೊಳ್ಬೇಕಾಗತ್ತೆ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕವಾಗಿ ಮಾತಾಡೋ ಪ್ರತಿ ಮಾತಿನ ಹಿಂದೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಯಾಕಂದ್ರೆ ಆ ಮಾತುಗಳು ಇಡೀ ಸಮುದಾಯದ ಆಯ್ಕೆಗಳನ್ನ, ಅವರ ಭವಿಷ್ಯವನ್ನ ರೂಪಿಸೋ ಶಕ್ತಿ ಹೊಂದಿರುತ್ತೆ. ಜವಾಬ್ದಾರಿಯುತ ಮಾತುಗಳೇ ಪ್ರಜಾಪ್ರಭುತ್ವದ ಉಸುರು. ಸರಿ,
ಈಗ ಚುನಾವಣೆಯ ಫಲಿತಾಂಶವನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಜನರ ನಿಜವಾದ ಸಮಸ್ಯೆಗಳ ಕಡೆ ಗಮನ ಕೊಡೋಣ. ಈ ಡೇಟಾ ನಮಗೇನು ತೋರಿಸ್ತಾ ಇದೆ? ಲಿಂಗಸೂರಿನಲ್ಲಿರೋ ಇನ್ನೂ ಬಗೆಹರಿಯದ ಆ 3 ಆಳವಾದ ಕೊರತೆಗಳು ಯಾವುವು? ಈ ಸ್ಲೈಡ್ ನೋಡಿ, ಇದು ಲಿಂಗಸೂರಿನ 2 ಬೇರೆ ಬೇರೆ ಮುಖಗಳನ್ನು ತೋರಿಸ್ದೆ. ಒಂದು ಕಡೆ ಲಿಂಗಸೂರು ಟೌನ್, ಅಲ್ಲಿ ಪುರಸಭೆ ನೀರು ಸರಿಯಾಗಿ ಬರೋಲ್ಲ, ಚರಂಡಿಗಳೆಲ್ಲ ಬ್ಲಾಕ್ ಆಗಿವೆ, ಆರೋಗ್ಯ ಸೇವೆಗಳ ಕೊರತೆ ಇದೆ. ಇನ್ನೊಂದು ಕಡೆ ಹಳ್ಳಿಗಳು, ಅಲ್ಲಿ ಕುಡಿಯೋಕ್ ನೀರಿಲ್ಲ, ವ್ಯವಸಾಯಕ್ಕೆ ನೀರಿಲ್ಲ, ರಸ್ತೆಗಳು ಸರಿಲ್ಲ, ಕರೆಂಟ್ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ನೋಡಿ, ಸಮಸ್ಯೆಗಳು ಬೇರೆ ಬೇರೆ ಇರಬಹುದು, ಆದರೆ ಜನರ ನೋವು ಒಂದೇ. ಮೊದಲನೇ ಮತ್ತು ಅತಿ ದೊಡ್ಡ ಕೊರತೆ ಅಂದ್ರೆ ಉದ್ಯೋಗದ ಬಿಕ್ಕಟ್ಟು. ಯಾಕೆ ಹೀಗೆ? ಕಡಿಮೆ ಸಾಕ್ಷರತೆ, ನೀರಾವರಿ ಇಲ್ಲ, ಇದರಿಂದ ಯುವಕರಿಗೆ ಸ್ಕಿಲ್ಸ್ ಇಲ್ಲ. ಪರಿಣಾಮ, ಅವರು ಕೆಲಸ ಹುಡ್ಕೊಂಡು ಬೆಂಗಳೂರು, ಮುಂಬೈನಂಥ ನಗರಗಳಿಗೆ ವಲಸೆ ಹೋಗ್ತಿದ್ದಾರೆ. ಇತ್ತ ಹಳ್ಳಿಗಳಲ್ಲಿ ಕೃಷಿಯನ್ನೇ ನಂಬಿದವರ ಬದುಕು ದಿನೇ ದಿನೇ ಕಷ್ಟ ಆಗ್ತಿದೆ. ಇದು ಬರೀ ಒಂದು ಆರ್ಥಿಕ ಸಮಸ್ಯೆಯಲ್ಲ, ಇದೊಂದು ಸಾಮಾಜಿಕ ಬಿಕ್ಕಟ್ಟು. ಹಾಗಿದ್ರೆ ಈ ಉದ್ಯೋಗ ಬಿಕ್ಕಟ್ಟಿಗೆ ಪರಿಹಾರ ಎಲ್ಲಿದೆ? ಅದು ಸ್ಥಳೀಯವಾಗಿಯೇ ಇರಬೇಕು. ಅಲ್ಲಲ್ಲೇ ಕೌಶಲ್ಯ ಕೇಂದ್ರಗಳನ್ನ ಶುರುಮಾಡಿ ಯುವಕರಿಗೆ ಟ್ರೈನಿಂಗ್ ಕೊಡೋದು, ಹಳ್ಳಿಗಳಲ್ಲೇ ಕೃಷಿ ಆಧಾರಿತ ಟೆಕ್ನಾಲಜಿ ಹಬ್ಗಳನ್ನು ಸ್ಥಾಪಿಸಿ ಉದ್ಯೋಗ ಸೃಷ್ಟಿಸೋದು, ಕೇಂದ್ರ ಸರ್ಕಾರದ ಸ್ಕಿಲ್ ಇಂಡಿಯಾ ಯೋಜನೆಗಳನ್ನು ಬಳಸ್ಕೊಂಡು ಸಣ್ಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡೋದು, ಇವೆಲ್ಲ ಒಂದು ಗಟ್ಟಿಯಾಣ ಹೆಜ್ಜೆಯಾಗಬಲ್ಲದು. ಇಲ್ಲಿಯವರೆಗೆ ನಾವು ಸಮಸ್ಯೆಗಳನ್ನು ಗುರುತಿಸಿದ್ದೀವಿ. ಸರಿ, ಈಗ ಈ ವಿಶ್ಲೇಷಣೆಯನ್ನ ಒಂದು ಆಕ್ಷನ್ ಪ್ಲಾನ್ ಆಗಿ ಪರಿವರ್ತಿಸೋದು ಹೇಗೆ? ಒಂದು ಒಳ್ಳೆ ಆಡಳಿತ ಕೊಡೋಕೆ ಒಂದು ಸ್ಪಷ್ಟವಾದ ಕಾರ್ಯರೂಪಕ್ಕೆ ತರಬಹುದಾದ ನೀಲನಕ್ಷೆ ಹೇಗಿರಬೇಕು ನೋಡೋಣ. ಈ ಚತುರ್ಮುಖ ಸಿದ್ಧಾಂತ ಅನ್ನೋದು ಆಡಳಿತ ಮತ್ತೆ ಕಮ್ಯುನಿಕೇಷನ್ಗಾಗಿ ಇರೋ ಒಂದು ಸ್ಟ್ರಾಟಜಿ. ಇದು ಶಿವ, ವಿಷ್ಣು, ಬ್ರಹ್ಮ ಮತ್ತು ದುರ್ಗೆಯ ಗುಣಗಳಿಂದ ಪ್ರೇರಿತವಾಗಿದೆ. ಅಂದ್ರೆ ಶಿವನಂತೆ ಆಕ್ರಮಣಕಾರಿಯಾಗಿ ವಿರೋಧಿಗಳ ವೈಫಲ್ಯಗಳನ್ನು ಎತ್ತಿ ತೋರಿಸೋದು, ವಿಷ್ಣುವಿನಂತೆ ಸ್ಥಿರವಾದ ಸ್ಟೇಬಲ್ ಆದ ಆಡಳಿತ ಕೊಡೋದು, ಬ್ರಹ್ಮನಂತೆ ಹೊಸತನ ಟೆಕ್ನಾಲಜಿಯನ್ನ ಪರಿಚಯಿಸೋದು ಮತ್ತು ದುರ್ಗೆಯಂತೆ ಜನರ ಕಲ್ಯಾಣದ ರಕ್ಷಕರಾಗಿ ನಿಲ್ಲೋದು. ಈ 4 ಆಯಾಮಗಳು ಜನಾದೇಶವನ್ನ ಉಳಿಸ್ಕೊಳ್ಳಕ್ಕೆ, ಅದನ್ನ ಬಲಪಡಿಸಕ್ಕೆ ಸಹಾಯ ಮಾಡುತ್ತೆ. ಈ ನೀಲನಕ್ಷೆಯ ಅಡಿಯಲ್ಲಿ 3 ಮುಖ್ಯವಾದ ತಕ್ಷಣಕ್ಕೆ ಮಾಡಬೇಕಾದ ಕೆಲಸಗಳಿವೆ. 1, ಹಳ್ಳಿಗಳನ್ನ ಮಾರ್ಕೆಟ್ಗಳಿಗೆ ಜೋಡಿಸೋಕೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ರಸ್ತೆಗಳನ್ನ ಸರಿಪಡಿಸೋದು. 2, ಜಲಜೀವನ್ ಮಿಷನ್ ಅಡಿಯಲ್ಲಿ ಅತಿ ಹೆಚ್ಚು ಬರ ಇರೋ 15 ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದು. ಮತ್ತು 3, ಒಂದು ಯುವ ಕೇಂದ್ರ ಸ್ಥಾಪಿಸಿ ವರ್ಷಕ್ಕೆ 500 ಯುವಕರಿಗೆ ಉದ್ಯೋಗಕ್ಕೆ ಬೇಕಾದ ಸ್ಕಿಲ್ಸ್ ಟ್ರೈನಿಂಗ್ ಕೊಡೋದು. ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ನಾವು ಡೇಟಾ ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮತದಾರರ ಯಾವುದೇ ಮಾಹಿತಿಯನ್ನ ಬಳಸುವಾಗ ಪ್ರತಿಯೊಬ್ಬ ವ್ಯಕ್ತಿಯ ಘನತೆ ಮತ್ತು ಗೌಪ್ಯತೆಯನ್ನ ಗೌರವಿಸೋದು ಬಹಳ ಮುಖ್ಯ. ನಮ್ಮ ದೇಶದ ಕಾನೂನಿನ ಪ್ರಕಾರ ಅವರ ಅನುಮತಿ ಪಡೆದು ಯಾವ ಕಾರಣಕ್ಕೆ ಮಾಹಿತಿ ತಗೊಂಡಿದಿವೋ ಅದಕ್ಕೆ ಮಾತ್ರ ಬಳಸಬೇಕು. ಇದು ನಮ್ಮ ನೈತಿಕ ಮತ್ತು ಕಾನೂನಾತ್ಮಕ ಜವಾಬ್ದಾರಿ. ಕೊನೆಯದಾಗಿ, ಯಾವುದೇ ಆಡಳಿತದ ಯಶಸ್ಸು ನಿಂತಿರೋದು ಒಂದೇ ಒಂದು ವಿಷಯದ ಮೇಲೆ, ಅದರ ಅತ್ಯಂತ ಬೆಲೆಬಾಳೋ ಆಸ್ತಿಯದು, ಅದೇ ನಂಬಿಕೆ. ಚುನಾವಣೆಯಲ್ಲಿ ಗೆಲ್ಲೋದು ಒಂದು ಭಾಗ ಅಷ್ಟೇ, ಆದರೆ ಜನರ ನಂಬಿಕೆಯನ್ನ ಪ್ರತಿದಿನ ಗಳಿಸೋದು ಹೇಗೆ? ನಂಬಿಕೆಯನ್ನ ಗಳಿಸೋದು ಅನ್ನೋದು ಒಂದು ನಿರಂತರವಾದ ಪ್ರಕ್ರಿಯೆ. ನಮ್ಮ ಸ್ಥಳೀಯ ನಾಯಕ ಅನ್ನೋ ಭಾವನೆ ಒಂದು ದೊಡ್ಡ ಆಸ್ತಿ. ಆದರೆ ಗೆಲುವು ಅಸ್ಥಿರವಾಗಿರುವಾಗ ಬೂತ್ ಮಟ್ಟದಲ್ಲಿ ನಿರಂತರವಾಗಿ ಕೆಲಸ ಮಾಡಬೇಕು, ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಸರಿಯಾದ ಮಾಹಿತಿಯನ್ನು ತಲುಪಿಸಬೇಕು, ಆನ್ಲೈನ್ನಲ್ಲಿ ಬರೋ ಸುಳ್ಳು ಸುದ್ದಿಗಳಿಗೆ ತಕ್ಷಣವೇ ಉತ್ತರ ಕೊಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಕೊಟ್ಟ ಮಾತುಗಳನ್ನು, ಯೋಜನೆಗಳನ್ನು ಜನರ ಕಣ್ಣಿಗೆ ಕಾಣೋ ಹಾಗೆ ಮಾಡಿ ತೋರಿಸಿದಾಗ ಮಾತ್ರ ನಿಜವಾದ ನಂಬಿಕೆ ಹುಟ್ಟೋದು. ಹಾಗಾದ್ರೆ ನಮ್ಮ ಮುಂದಿರೋ ಕೊನೆಯ ಮತ್ತು ಅತಿ ದೊಡ್ಡ ಪ್ರಶ್ನೆ ಇದು. ಕೇವಲ ಡೇಟಾ ಮತ್ತು ಸ್ಟ್ರಾಟಜಿ ಆಧಾರದ ಮೇಲೆ ಮಾಡಿದ ಒಂದು ಬ್ಲೂಪ್ರಿಂಟ್, ರಾಜಕಾರಣಿಗಳು ಕೊಡುವ ಭರವಸೆಗಳು ಮತ್ತು ಜನರಿಗೆ ನಿಜವಾಗ್ಲೂ ಸಿಗಬೇಕಾದ ಸಮೃದ್ಧಿಯ ನಡುವೆ ಇರೋ ಆ ದೊಡ್ಡ ಕಂದಕವನ್ನ ಮುಚ್ಚೋಕೆ ಸಾಧ್ಯನಾ? ಇದು ಕೇವಲ ಲಿಂಗಸೂರಿಗೆ ಮಾತ್ರವಲ್ಲ, ನಮ್ಮ ಇಡೀ ಪ್ರಜಾಪ್ರಭುತ್ವಕ್ಕೆ ನಾವು ಕೇಳ್ಕೋಬೇಕಾದ ಪ್ರಶ್ನೆ.